ಮಾತ್ರ ಆ ಕುಂಡಿಗಳ ಹಲ್ಲು ಕಿತ್ತಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಹೌದು, ಈಗಲೇ ಹೋಗಿ ಅವರಿಬ್ಬರ ಕಥೆ ಮುಗಿಸಿಕೊಳ್ಳಬೇಕು. ಸೀತಾಪತಿ, ಜಯ ಸೀತಾಪತಿ, ಎಲ್ಲ ಹೋಗಿಲ್ಲ ಸೀತಾಪತಿ. ಬರ್ರಿ ಏನ್ ಬೇಕಾಯ್ತ್ರಿ ಅಪ್ಪ? ಎಲ್ಲ ಹೊರಗೆ ಹೋಗಿದ್ದೆ ಸೀತಾಪತಿ, ಒಳಗೆ ಹೋಗಿ ನನ್ನ ಬಂದೂಕ್ ತೆಗೆದುಕೊಂಡು ಬಾ. ಆಯ್ತ್ರಿ ಅಪ್ಪ. ದನರ ನೀವು ನೇರ್ಪಡ ಕುಂಡಿಗಳಾದ ಅಜಯ್ ವಿಜಯ್, ಮುಗಿಯಿತು ಇಂದಿಗೆ ನಿಮ್ಮಿಬ್ಬರ ಜೀವನ ಮರಣ. ಮನೆ ಕಡೆ ಜೋಪಾನ. ಆಯ್ತ್ರಿ ದನರ, ನೀವು ಅದ್ರ ಚಿಂತೆ ಬಿಟ್ಬಿಡ್ರಿ. ಅವನು ನೋಡಿ ಹೊಡ್ತಾನ ಮನೇದು. ಅಲ್ಲಿ ನಮ್ಮಿಬ್ಬರನ್ನು ಕೊಲ್ಲಲು ಅಜಯನನ್ನು ಕಳಿಸಿ ಈಗ ಏನೋ ತಿಳಿಯಾದಾಗ ನಟನೆ ಮಾಡುತ್ತಿರುವೆ. ಆ ಮೂರ್ಖ. ಏನ್ ಹೇಳುತ್ತಿರುವೆ ರಾಜ ನೀನು? ತಿಳಿದಂತೆ ಬೇರೆ ಹೇಳಬೇಕಾ ನಿಮಗೆ? ರಾಜ, ಏನು ಹೇಳಬೇಕೆಂದಿರುವ ಬೇಗ ಹೇಳು. ನಿನ್ನ ಜೊತೆ ಮಾತನಾಡಲು ನನಗೆ ಟೈಮ್ ಇಲ್ಲ. ಹೌದು ಧನರಾಜ್, ಅಲ್ಲಿ ಪೃಥ್ವಿರಾಜನನ್ನು ಕೊಲೆ ಮಾಡಿ ನನ್ನನ್ನು ಕೊಲೆ ಮಾಡಲು ಓಡಿ ಬಂದ ಅಜಯ. ನಾನು ಅವನಿಂದ ತಪ್ಪಿಸಿಕೊಂಡು ಬಂದೆ. ನನಗೆಲ್ಲ ಚೆನ್ನಾಗಿ ಗೊತ್ತು, ಇದಕ್ಕೆಲ್ಲ ಕಾರಣ ನೀನೇ ಅಂತ. ಏನು, ಪೃಥ್ವಿರಾಜ ಸತ್ತು ಹೋದನೆ? ಇನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈಗಲೇ ಹೋಗಿ ಆ ಇಬ್ಬರ ಕತೆ ಮುಗಿಸಿಬಿಡುತ್ತೇನೆ. ಧನರಾಜ, ನೀನು ಅವರ ರುಂಡವನ್ನು ಕತ್ತರಿಸುವ ಮುನ್ನ ನಾನು ನಿನ್ನ ರುಂಡವನ್ನು ಕತ್ತರಿಸುವೆ, ಎಚ್ಚರ. ಯಾಕೆ ರಾಜ, ಎಂದು ಈ ರೀತಿ ಮಾತನಾಡಿದವನಲ್ಲ ನೀನು? ಇನ್ನು ಯಾಕೆ, ಏನಾಯ್ತು ನಿನಗೆ? ಹೌದು ಧನರಾಜ, ನಿನ್ನ ಆಸ್ತಿಯಲ್ಲೂ ನನಗೂ ಅರ್ಧ ಪಾಲು ಕೊಡುತ್ತೇನೆಂದು ಹೇಳಿ ಈಗ ನಮ್ಮಿಬ್ಬರನ್ನು ಕೊಲ್ಲಲು ಅಜಯನ್ನ ಕಳಿಸಿದೆಯಲ್ಲ. ಈಗ ನಿನ್ನನ್ನು ಕೊಂದು ನಿನ್ನ ಸಕಲ ಆಸ್ತಿಗೆ ನಾವೇ ವಾರಸುದಾರರಾಗುತ್ತೇವೆ. ಅಂಜಲು ತಿನ್ನುವ ನಾಯಿ, ನನ್ನ ಸಕಲ ಆಸ್ತಿಗೆ ವಾರಸುದಾರನಾಗಲು ನೀನೇನು ನನ್ನ ರಕ್ತಕ್ಕೆ ಹುಟ್ಟಿದೀಯಾ ಬೋಳಿ ಮಗನೇ? ಬಾಯಿ, ನಿನ್ನ ಶ್ರೀಮಂತಿಕೆಯ ದರ್ಪಕ್ಕೆ ಹಿಂದೆ ಎಷ್ಟೋ ಬಡ ಜನರ ಆಸ್ತಿಗೆ ವಾರಸುದಾರನಾದೆಯಲ್ಲ. ನೀನೇನು ಅವರ ರಕ್ತಕ್ಕೆ ಹುಟ್ಟಿದೆಯೇನೋ ಸೂಳೆಯ ಮಗನೇ. ರಾಜ, ಎಚ್ಚರ ತಪ್ಪಿ ಹುಚ್ಚುತನ ಮಾತನಾಡಿದರೆ ನಿನ್ನ ಕಥೆ ಮುಗಿಸಿ ಬಿಡಬೇಕಾಗುತ್ತದೆ. ಎಚ್ಚರ. ನನ್ನನ್ನು ಸುಟ್ಟು ಹಾಕಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಬರುತ್ತೇನೆ. ಅಜಯ್, ಬಾ ಜಯ ಬಾ. ಹುಲಿ ತನ್ನ ಬಲೆಗೆ ಬೀಳಲು ಸ್ವಯಂ ತಾನೇ ಬಂದಿದೆ. ಈಗ ಈ ಹುಲಿಯನ್ನು ನನ್ನ ಭದ್ರಕೋಟೆಯಲ್ಲಿ ಹಾಕಿ ಇದಕ್ಕೆ ಸೀಮೆಯನ್ನು ಸುರಿದು ಸುಟ್ಟು ಭಸ್ಮ ಮಾಡಿ ಆ ಭಸ್ಮದಿಂದಲೇ ನನ್ನ ಅಭಿಷೇಕ ಮಾಡಿಕೊಳ್ಳುತ್ತೇನೆ. ನೀನು ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದಾದರೆ ನನ್ನ ಎದುರು ಬಾಲಿ. ಭಿಕಾರಿ ಬಡ ಕುಣ್ಣಿ, ಬಡವ ಬಡವ ನಾನಲ್ಲಲೇ. ನನ್ನ ಮನೆತನಕ್ಕೆ ನಿಮ್ಮಂತ ಶ್ರೀಮಂತನಿಂದ ನಡೆದ ಅನ್ಯಾಯದ ಕಿಚ್ಚಾಗಿ ರೊಚ್ಚಿಗೆದ್ದ ಈ ಬಡವ. ಅಜಯ್, ಇಂದು ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ ಮಗನೇ. ಅಣ್ಣ, ನಾ ಈ ಕರ್ತವ್ಯದಕ್ಕಾಗಿ ಅನ್ಯಾಯ ಮಾಡಿದಿರೋ ಚಿಂತೆ ಅಲ್ಲ. ಇವನನ್ನು ಮಾತ್ರ ಜೀವಂತ ಬಿಡುವಿಡ. ನನ್ನಿಂದ ಮನ ಬಂದಂತೆ ಅರೆಕೆ ಕುರಿಯಂತೆ ಕಡಿ ಸೂಳೆ ಮಗನನ್ನ ಆರಿಸು ಇವನು. ವಿಜಯ್,
ಸರಿಯಾಗಲ್ಲ. ಭಿಕಾರಿ ಬಡ ಕುಣ್ಣಿಗಳ ರಾಜ್, ಇಂದು ನಿನ್ನ ಪಾಪದ ಕೊಡ ತುಂಬಿದೆ. ನೆನೆಸಿಕೊ ನಿನ್ನ ಎತ್ತ ತಂದೆ ತಾಯಿಯರನ್ನ. ಚಲೋ ಮಾಡಿ ನೋಡಿ ಎಷ್ಟೆಪ್ಪ ಹೊಡೆದು ಊರಿನಿಗೆ ಉರ್ದವ್ರು ಊರಾಗಿರಲ್ಲ ಬ್ಯಾರ್ದವ್ರು ಕೇರಾಗಿರಲ್ಲ ಅದಕ್ಕೆ ಕೇಳೋದು ಇದಕ್ಕೆ ಅಣ್ಣ, ನೀನೇಕೆ ಇಲ್ಲಿ ಬರ್ಬೋದೆ? ನಿನಗೆ ಮೊದಲೇ ಮೈಯಲ್ಲಿ ಹುಷಾರಿಲ್ಲ. ನನಗೇನಾಗಿದೆಯಪ್ಪ? ಗಂಡು ಗಲಿ ಇದ್ದ ಹಾಗೆ ಇದ್ದೇನೆ. ಬನ್ನಿ ಮನೆಗೆ ಹೋಗೋಣ. ಅತ್ತಿಗೆ ಆರತಿ ರೆಡಿ ಮಾಡಿ ಇರ್ತಾಳೆ. ಆ ದೊಡ್ಡರನ್ನು ಸಮಾಧಾನ ಮಾಡ್ತಾರೆ ಎಂದು ಬನ್ನಿ ಹೋಗೋಣ. ಆಯ್ತು ಅಣ್ಣ. ಯಾವ ಜನ್ಮದ ಋಣದ ಪುಣ್ಯವೋ